ಹಲೋ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ವತಿಯಿಂದ ನಮ್ಮ ಭಾರತದ ರೈಲು ಸಾರಿಗೆ ವತಿಯಿಂದ ಕರೆದಿರುವಂಥ ಹುದ್ದೆಗಳು ವೀಕ್ಷಕರೇ. ತಾವು ನೋಡ್ಬೋದು ನಾರ್ತ್ ವೆಸ್ಟರ್ನ್ ರೈಲ್ವೆ ಅಂತ. ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅಪ್ಲಿಕೇಶನ್ ಹಾಕಲು ಸ್ಟಾರ್ಟ್ ಡೇಟ್ ಆಗಿದ್ದೆ 10/11/2024 ದಿನಾಂಕ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕಲು ಕೊನೆ ದಿನಾಂಕ ಬಂದುಬಿಟ್ಟು 10 ಡಿಸೆಂಬರ್ 2024 ಕೊನೆ ದಿನಾಂಕ ಅಂತ ಹೇಳಿದ್ದಾರೆ ವೀಕ್ಷಕರೇ. ಯಾರೆಲ್ಲ ಅರ್ಹರಿದ್ದೀರಿ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಈ ಹುದ್ದೆಗಳಿಗೆ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ, ತಾವು ಇಲ್ಲಿ ನೋಡ್ಬೋದು ವೀಕ್ಷಕರೇ. ಒಟ್ಟಾರೆಯಾಗಿ ಹುದ್ದೆಗಳು 1791 ಹುದ್ದೆಗಳನ್ನು ಕರೆದಿದ್ದಾರೆ. RRC ನಾರ್ತ್ ವೆಸ್ಟರ್ನ್ ರೈಲ್ವೆ ಅಪ್ರೆಂಟಿಸ್ಶಿಪ್ ಹುದ್ದೆಗಳಾಗಿದ್ದು ಎಲ್ಲ 2024ರಲ್ಲಿ ಕರೆದಿರುವಂಥ 1791 ಹುದ್ದೆಗಳು. RRC ನಾರ್ತ್ ವೆಸ್ಟರ್ನ್ ರೈಲ್ವೆ ಅಪ್ರೆಂಟಿಸ್ಶಿಪ್ ಆನ್ಲೈನ್ ಫಾರ್ಮ್ ಅಂತ. ಲೇಟೆಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ವೀಕ್ಷಕರೇ. 11/11/2024 ಅಪ್ಲಿಕೇಶನ್ ಡೇಟ್ ಹಾಕೋ ಸ್ಟಾರ್ಟ್ ಆಗಿದ್ದು. ರೈಲ್ವೆ ರಿಕ್ವೈರ್ಮೆಂಟ್ ಸೆಲ್ ನಾರ್ತ್ ವೆಸ್ಟರ್ನ್ ರೈಲ್ವೆ ಜೈಪುರ್ ಹ್ಯಾಸ್ ಪಬ್ಲಿಷ್ಡ್ ಎ ನೋಟಿಫಿಕೇಶನ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ apprentice vacancy in various division under 1961 act apprentice rule over NWR. Those candidates who are interested in this vacancy, details completed all eligibility criteria and read the notification and apply online. ತಾವೆಲ್ಲ ಈ ಕ್ರೈಟೇರಿಯಾ ಒಳಗೆ ಬರುವಂಥ ಅಭ್ಯರ್ಥಿಗಳಾದರೆ ಪೂರ್ಣವಾಗಿ ನೋಟಿಫಿಕೇಶನ್ ನೋಡಿಕೊಂಡು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದು 1961 ಅಪ್ರೆಂಟಿಸ್ ಆ್ಯಕ್ಟ್ ಮುಖಾಂತರ ಈ ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದ್ದು 1791 ಹುದ್ದೆಗಳು ವೀಕ್ಷಕರೇ. ಇದಕ್ಕೆ ಅಪ್ಲೈ ಮಾಡಲು ತಾವು ₹100 ಅಪ್ಲಿಕೇಶನ್ ಫೀಸನ್ನು ತುಂಬಿರಬೇಕು. SC ST ಮತ್ತು ಮಹಿಳಾ ಅಭ್ಯರ್ಥಿಗಳಾಗಲಿ ಅಥವಾ PWD ಅಭ್ಯರ್ಥಿಗಳಾಗಲಿ ಇವರಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರೋದಿಲ್ಲ. ಅದೇ ರೀತಿ ಇಂಪಾರ್ಟೆಂಟ್ ಡೇಟ್ ಕೂಡ ನಿಮಗೆ ಹೇಳಿದೆ ನಾನು. ಡೇಟ್ ಪಬ್ಲಿಷ್ ಆಗಿದ್ದು, ನೋಟಿಫಿಕೇಶನ್ ಪಬ್ಲಿಷ್ ಆಗಿದ್ದು ಡೇಟು 6/11/2024. ಸ್ಟಾರ್ಟಿಂಗ್ ಡೇಟು 10/11/2024 ಸ್ಟಾರ್ಟ್ ಆಗಿದೆ. ಇವಾಗ ಕರೆಂಟ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಇವೆ. ಕೊನೆ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 10, 2024 ಕೊನೆ ದಿನಾಂಕ ಆಗಿರುತ್ತೆ. ಏಜ್ ಲಿಮಿಟ್ ತಾವು SLC ಮುಗಿದ್ರೆ ಸಾಕು ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ಮಿನಿಮಮ್ ಏಜ್ 15 ವರ್ಷ ಅಂತ ಹೇಳಿದ್ದಾರೆ. ತಾವು SLC ಮುಗಿದ್ರೆ 15 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಅವರು ಅಪ್ಲೈ ಮಾಡ್ಬೋದು SLC ಮುಗಿದ ತಕ್ಷಣ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 24 ವರ್ಷ ಅಂತ ಹೇಳಿದ್ದಾರೆ. ಆ್ಯಸ್ ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕೇಬಲ್ ಆ್ಯಸ್ ಪರ್ ರೂಲ್. ರೂಲ್ಸ್ ಮುಖಾಂತರ, ಸರ್ಕಾರದ ನಿಯಮಗಳ ಮುಖಾಂತರ ವಯೋಮಿತಿ ಸಡಿಲಿಕೆ ಕೂಡ ಇಟ್ಟಿರ್ತಾರೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಪ್ರತಿಯೊಂದು ಅಭ್ಯರ್ಥಿಯು ಅಪ್ಲೈ ಮಾಡುವ ಪ್ರತಿಯೊಂದು ಅಭ್ಯರ್ಥಿಯು 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳಿ ವೀಕ್ಷಕರೇ. DRM ಆಫೀಸಲ್ಲಿ ಅಜ್ಮೀರ್ ಡಿವಿಷನಲ್ಲಿ 440 ಹುದ್ದೆಗಳು. ಅದೇ ರೀತಿ ಸೇಮ್ DRM ಆಫೀಸೇ ಹಾಕಬಹುದು. ಬಿಗ್ನೀರ್ ಡಿವಿಷನಲ್ಲಿ 482, ಜೈಪುರ್ ಡಿವಿಷನಲ್ಲಿ 532, ಜೋಧಾಪುರ್ ಡಿವಿಷನಲ್ಲಿ 67. ನೆಕ್ಸ್ಟ್ ಅಜ್ಮೀರ್ ಡಿವಿಷನಲ್ಲಿ BTC ಕ್ಯಾರೇಜ್ ಅಂತೇಳಿ ಅಜ್ಮೀರಲ್ಲಿ 99, BTC ಲೋಕೋ ಅಜ್ಮೀರ್ 69, ಕರೇಜ್ ವರ್ಕ್ಶಾಪ್ ಬೈಕ್ನಾರ್ ಅಂತೇಳಿ 32, ಕರೇಜ್ ವರ್ಕ್ಶಾಪ್ ಜೋಧಾಪುರ್ 70 ಹುದ್ದೆಗಳು. ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ನಾನು ನಿಮಗೆ ನೋಟಿಫಿಕೇಷನಲ್ಲಿ ಅಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿಸಿಂದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಪ್ಲೈ ಕೂಡ ಮಾಡ್ಬೋದು. ಇಲ್ಲಾಂದರೆ ನೋಟಿಫಿಕೇಷನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಾವು ಅಲ್ಲಿ ಹೋಗಿ ಕೂಡ ಚೆಕ್ಔಟ್ ಮಾಡ್ಕೋಬೋದು ಯಾವ ರೀತಿ ನೋಟಿಫಿಕೇಷನ್ ಇದೆ ಅಂತ. ನೋಟಿಫಿಕೇಷನ್ ತಮಗೆ ಡೌನ್ಲೋಡ್ ಆಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ. ವೀಕ್ಷಕರೇ, ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ಅಂತ ಒಂದು ಅಭ್ಯರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅಪ್ರೆಂಟಿಸ್ ಹುದ್ದೆಗಳು 2 ವರ್ಷ 5 ವರ್ಷದ ಕಾಲಾವಧಿವರೆಗೆ ಇರುತ್ತೆ. 1 ವರ್ಷನೂ ಇರ್ಬೋದು, 2 ವರ್ಷನೂ ಇರ್ಬೋದು, 3 ವರ್ಷನೂ ಇರ್ಬೋದು. ಆ ರೀತಿಯವರೆಗೆ ತಾವು ವೇತನ ಕೂಡ ಕೊಡ್ತಾ ಇರ್ತಾರೆ ಅವರು. ಆ ವೇತನದ ಮುಖಾಂತರ ಹುದ್ದೆಗಳು ಇರ್ತವೆ. ನೀವು ಚೆನ್ನಾಗಿ ಕೆಲಸ ಮಾಡಿದರೆ, ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರೆ ಅಲ್ಲಿಂದ ಮತ್ತೆ ಅಪ್ಲಿಕೇಶನ್ಗಳು ಕರೆದ್ರೆ, ವೇಕೆನ್ಸಿಗಳು ಬಿಟ್ಟಿದ್ರೆ ಅಲ್ಲೇ ಅಪ್ಲೈ ಮಾಡಿ ಡೈರೆಕ್ಟಾಗಿ ಕೂಡ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಅವರು ಡೈರೆಕ್ಟಾಗಿ ಕೂಡ ಒಳ್ಳೆಯ ಅಭ್ಯರ್ಥಿಗಳನ್ನು ಡೈರೆಕ್ಟಾಗಿ ಕೂಡ ಸೆಲೆಕ್ಷನ್ ಮಾಡ್ಕೋತಾರೆ ವೀಕ್ಷಕರೇ. ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕು ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಜಾಯ್ನ್ ಆಗಬಲ್ಲ ಆಸೆ ಇದೆಯಲ್ಲ ಅಂಥವ್ರು ಬೇಗನೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗ್ಬೋದು. ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.